ಓಕೆ, ನೆಕ್ಸ್ಟ್ ನಾವು ಲಿಸ್ಟ್ ಟ್ಯಾಗ್ ಬಗ್ಗೆ ಕಲಿಯೋಣ. ಲಿಸ್ಟ್ ಟ್ಯಾಗ್ ಅಂದ್ರೆ ಓಕೆ, ಇನ್ HTML ಯು ಕ್ಯಾನ್ ಕ್ರಿಯೇಟ್ ಬೋತ್ ಆರ್ಡರ್ಡ್ ಆ್ಯಂಡ್ ಅನ್ಆರ್ಡರ್ಡ್ ಲಿಸ್ಟ್. HTMLನಾಗ ನಾವು ಆರ್ಡರ್ಡ್ ಮತ್ತು ಅನ್ಆರ್ಡರ್ಡ್ ಲಿಸ್ಟ್ನ ತಯಾರು ಮಾಡ್ಬೋದು. ಈ ಆರ್ಡರ್ಡ್ ಲಿಸ್ಟ್ ಅಂದ್ರೇನು, ಅನ್ಆರ್ಡರ್ಡ್ ಲಿಸ್ಟ್ ಅಂದ್ರೇನು, ಇದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಅನ್ಆರ್ಡರ್ಡ್ ಲಿಸ್ಟ್ ಅಂದ್ರೆ ಏನದ, ಬೇಸಿಕಲಿ ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನಾನು ಬುಲೆಟ್ ಪಾಯಿಂಟ್ಸ್ನಾಗ ಮಾಹಿತಿನ ತೋರಿಸಿದ್ದೀನಿ, ಹೌದಾ? ಈ ಬುಲೆಟ್ಸ್ ಏನು ಕಾಣಕತ್ತಾವ, ಈ ರೀತಿ ಡಾಟ್ ಬರ್ತದೆ ಅಥವಾ ಯಾವುದಾದ್ರೂ ಒಂದು ಐಕಾನ್ ಬರ್ತದೆ ಇಲ್ಲಿ, ಇಲ್ಲ ಏನಾದರೂ ಒಂದು ಸಿಂಬಾಲ್ ಬರ್ತದೆ. ಈ ರೀತಿ ನಾವು ರಿಪ್ರೆಸೆಂಟ್ ಮಾಡಬೇಕು ಅಂತಂದರೆ ಅನ್ಆರ್ಡರ್ಡ್ ಲಿಸ್ಟ್ನ ಯೂಸ್ ಮಾಡ್ತೀವಿ. ಓಕೆ, ಈ ಅನ್ಆರ್ಡರ್ಡ್ ಲಿಸ್ಟ್ದ ಟ್ಯಾಗ್ ನಮ್ಗೆ UL ಅಂತಿರುತ್ತೆ, ಓಪನಿಂಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್ ಇರುತ್ತೆ. ಅದರ ಮಧ್ಯೆ ನಾವು LI ಟ್ಯಾಗ್ನ ಹಾಕ್ತೀವಿ. ಓಕೆ, LI ಟ್ಯಾಗ್ನ ಓಪನಿಂಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್ ನಡುವೆ ಕಂಟೆಂಟ್ ಹಾಕ್ತೀವಿ, ನಮಗೇನು ಬೇಕಾಗೈತಿ ಅದು. ಫಾರ್ ಎಕ್ಸಾಂಪಲ್ ಲಿಸ್ಟ್ 1, ಓಕೆ, ಐಟಮ್ 1, ಐಟಮ್ 2, ಐಟಮ್ 3 ಅಂತಂದು ಸೊ ಈ ರೀತಿ ಹಾಕ್ತೀವಿ. ಅದೇ ರೀತಿ ಸೇಮ್ ಆರ್ಡರ್ಡ್ ಲಿಸ್ಟ್ ಅಂತ ಅದ. ಈ ಆರ್ಡರ್ಡ್ ಲಿಸ್ಟಲ್ಲಿ ನೋಡಿರಿ, ಹೆಸರಲ್ಲೇ ತಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಆರ್ಡರ್ಡ್ ಲಿಸ್ಟ್ ಅಂದ್ರೇನು. ಆರ್ಡರ್ಡ್ ಲಿಸ್ಟ್ ಅಂತಂದ್ರೆ ಈ ಲಿಸ್ಟ್ ಫಾರ್ಮೇಟ್ ಏನದಲ್ಲ, ಈ ಲಿಸ್ಟ್ ಫಾರ್ಮೇಟ್ ಬಲ್ಲಿ ಈ ಬುಲೆಟ್ ಪಾಯಿಂಟ್ ಅಥವಾ ಯಾವುದೋ ಐಕಾನ್ ಬರೋ ಬದಲಿ ನಮ್ಗೆ ಲೆಟರ್ಸ್ ಅಥವಾ ನಂಬರ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ 1 2 3 ನಂಬರ್ಸ್ ಆಗಿರ್ಬೋದು, ಲೆಟರ್ಸ್ ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ಸ್ ಇಂಗ್ಲೀಷದಾಗಿರ್ಬೋದು, ಕನ್ನಡ ಒಳಗೂ ಹಾಕ್ಬೋದು ತಾವು. ನೆಕ್ಸ್ಟ್ ರೋಮನ್ ನಂಬರ್ಸ್ ಆಗಿರ್ಬೋದು. ಓಕೆ, ಸೊ ಆ ರೀತಿ ಆರ್ಡರ್ಡ್ ಲಿಸ್ಟ್ ಒಳಗೆ ನಮಗೆ ಸಿಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ಸೇಮ್ ನಾವು UL ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅದೇ ರೀತಿ OL ಅಂತ ನಾವು ಟ್ಯಾಗ್ನ ಯೂಸ್ ಮಾಡ್ತೀವಿ ಆರ್ಡರ್ಡ್ ಲಿಸ್ಟ್ಗೆ. ಇಲ್ಲೇನು ಮಾಡ್ತೀವಿ, ಅನ್ಆರ್ಡರ್ಡ್ ಲಿಸ್ಟ್ಗೆ UL ಅಂತ ಯೂಸ್ ಮಾಡ್ತೀವಿ, ಬಟ್ ಆರ್ಡರ್ಡ್ ಲಿಸ್ಟ್ಗೆ ನಾವು OL ಅಂತ ಯೂಸ್ ಮಾಡ್ತೀವಿ. ಹೆಚ್ಚು ನಾವು ಯೂಸ್ ಮಾಡೋದು ULನ. ಓಕೆ, UL ಅನ್ಆರ್ಡರ್ಡ್ ಲಿಸ್ಟ್ನ ನಾವು ಹೆಚ್ಚು ಯೂಸ್ ಮಾಡೋದು. ಇದನ್ನು ಭಾಳ ರೇಯರ್ಲಿ ಯೂಸ್ ಮಾಡ್ತೀವಿ ಕಂಟೆಂಟ್ ರಿಪ್ರೆಸೆಂಟ್ ಮಾಡೋ ಟೈಮ್ನಾಗ. ಸೊ ನೆಕ್ಸ್ಟ್ ಅದೇ ರೀತಿ ನಾವು LI ಟ್ಯಾಗ್ನ ಯೂಸ್ ಮಾಡ್ತೀವಿ. LI ಟ್ಯಾಗ್ ರಿಪ್ರೆಸೆಂಟ್ ಮಾಡಿ ಯಾವ್ಯಾವ ಐಟಮ್ಸ್ಗಳನ್ನು ರಿಪ್ರೆಸೆಂಟ್ ಮಾಡಬೇಕು ಅದನ್ನು ರಿಪ್ರೆಸೆಂಟ್ ಮಾಡಿ. ಓಕೆ ಓಕೆ ಸೊ ಇನ್ನೊಂದು ಇಲ್ಲಿ ಅಟ್ರಿಬ್ಯೂಟ್ ಬರುತ್ತೆ ಇದಕ್ಕೊಂದು. ಓಕೆ, ಗೂಗಲ್ನಲ್ಲಿ ತಾವು ಸರ್ಚ್ ಮಾಡಿದರೆ W3 ಸ್ಕೂಲ್ ಒಳಗೆ HTML OL ಟೈಪ್ ಅಟ್ರಿಬ್ಯೂಟ್ಸ್ ಅಂತ ಟೈಪ್ ಮಾಡಿದರೆ ಈ ಪೇಜ್ ತಮಗೆ ಓಪನ್ ಆಗುತ್ತೆ. ಓಕೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಇದ್ರ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ಕೆಳಗಡೆ ಬಂದು ತಾವು ನೋಡಿದರೆ ಈ OL ಅಂತೇನು ಅನ್ಆರ್ಡರ್ಡ್ ಲಿಸ್ಟ್ ಟ್ಯಾಗ್ ಅದ, ಫಸ್ಟ್ ಟ್ಯಾಗ್, ಅದರೊಳಗೆ ನೀವು ಟೈಪ್ ಅಂತ ಒಂದು ಅಟ್ರಿಬ್ಯೂಟ್ನ ಹಾಕ್ಬೋದು. ಆ ಟೈಪ್ ಅಂತ ಅಟ್ರಿಬ್ಯೂಟ್ನ ಹಾಕಿದ್ರೆ ರ್ಯಾಂಡಮ್ಲಿ ತಮ್ಗೆ ನಂಬರ್ಸ್ ಅಂತೂ ತೋರಿಸುತ್ತೆ ಆರ್ಡರ್ಡ್ ಲಿಸ್ಟ್ನ. ನಾವು ಎಕ್ಸಾಂಪಲ್ ಒಳಗೆ ಈಗ ಸದ್ಯ ಇಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ ನಾ ಟೈಪ್ ಅಟ್ರಿಬ್ಯೂಟ್ ಹಾಕಿ ತಾವು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ನ ಇಲ್ಲಿ ಕೊಟ್ಟೇವಲ್ಲ, ಸ್ಮಾಲ್ ಲೆಟರ್ನಾಗ ಕ್ಯಾಪಿಟಲ್ ಲೆಟರ್ನಾಗ I, ಸ್ಮಾಲ್ ಲೆಟರ್ನಾಗ I, ಕ್ಯಾಪಿಟಲ್ ಲೆಟರ್ನಾಗ A, ಸ್ಮಾಲ್ ಲೆಟರ್ನಾಗ A ಮತ್ತು ನಂಬರ್ಸು. ಸೊ ಈ ರೀತಿ ತಾವು ಟ್ರೈ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಗೋ ಪ್ರಾಕ್ಟಿಕಲ್ನಾಗ ನೋಡೋಣ. ಓಕೆ, ಫಸ್ಟ್ ಅನ್ಆರ್ಡರ್ಡ್ ಲಿಸ್ಟ್ UL ಅಂತ ಟೈಪ್ ಮಾಡಿದೆ. ನೆಕ್ಸ್ಟ್ LI ಅಂತ ಟೈಪ್ ಮಾಡಿ ಐಟಮ್ 1. ಓಕೆ, ಇದನ್ನು ಸೇಮ್ ನಾನು 2 ಸತಿ ಕಾಪಿ ಮಾಡಿ ಇದನ್ನು ಐಟಮ್ 2 ಮತ್ತು ಐಟಮ್ 3 ಅಂತ ಕರಿತೀನಿ. ಸೇವ್ ಮಾಡಿದೆ. ನಮಗೆ ಬುಲೆಟ್ ಪಾಯಿಂಟ್ಸ್ ಒಳಗೆ ಇಲ್ಲಿ ಬಂತು. ಸಿಂಪಲ್ ಆ್ಯಂಡ್ ಈಸಿ. ಓಕೆ, ಇದನ್ನ ಎಷ್ಟು ಬೇಕಾದಷ್ಟು ಮಾಡಿರಿ, ನೀವು ಎಷ್ಟು ಬೇಕಾದಷ್ಟು ಮಾಡಿರಿ. 4, ಓಕೆ, 5, 6 ಸೇಮ್. ಓಕೆ, ಸೊ 6 ಐಟಮ್ಸ್ ನನಗಿಲ್ಲಿ ಅನ್ಆರ್ಡರ್ಡ್ ಲಿಸ್ಟ್ ಒಳಗೆ ಬರಾಕತೈತಿ. ಈಗ ಇದೇ ರೀತಿ ನಾನು ಈ ಲಿಸ್ಟ್ ಅದ. ಓಕೆ, ಈ ಲಿಸ್ಟ್ ಒಳಗೆ ನಾನು ಇನ್ನೊಂದು LI ಅಂತ ಕೊಟ್ಟೆ. LI ಅಂತ ಕೊಟ್ಟು ಇಲ್ಲಿ ಐಟಮ್ ಮಾರ್ಕ್ 1 ಅಂತ ಕೊಡ್ತೀನಿ. ಸೇವ್ ಮಾಡಿದೆ ಅಂತ ಇಟ್ಕೊರಿ. ಏನಾಯ್ತಿದು, ಸಾರಿ, UL ಟ್ಯಾಗ್ ಕೊಟ್ಟಿಲ್ಲಲ್ಲ. ಸೊ ನೀವು ಈ ರೀತಿ ಕೊಟ್ರೆ ಅಂದರೆ ಇದು ಈ ಪಾಯಿಂಟ್ನಾಗಿರುವಂಥ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಂತ ತೊಗೊಳಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಾಗುತ್ತೆ, UL ಅಂತ ಕೊಡಬೇಕಾಗುತ್ತೆ. ಈ UL ಒಳಗೆ ಸ್ಪೆಸಿಫಿಕ್ ಆಗಿ ನೀವು ಇಲ್ಲಿ ನೋಡ್ರಿ, ಈ ಪಾಯಿಂಟನ್ನು ಒಂದು ಸ್ಪೆಸಿಫಿಕ್ ಆದಂಥ ಭಾಗ. ಈಗ ನಾನು ಇದನ್ನು ಇನ್ನೊಂದು 2 ಟೈಪ್ ಮಾಡ್ತೀನಿ ಇಲ್ಲಿ. ಓಕೆ, ಇಲ್ಲಿ ನೋಡ್ರಿ ಡಯಾಗ್ರಾಮ್ ಚೇಂಜ್ ಆಯ್ತು. ಸೊ ಈ ರೀತಿ ಬರುತ್ತೆ ಅನ್ಆರ್ಡರ್ಡ್ ಲಿಸ್ಟ್ ಒಳಗೆ. ನೀವು ಮತ್ತೆ ಎಕ್ಸ್ಟ್ರಾನೂ ಮಾಡ್ಬೋದು, ಮತ್ತು ನಿಮಗೆ ಇಮೇಜ್ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ, ಚೇಂಜ್ ಆಗಿ ಬರ್ಬೋದು ಬಹುಶಃ. ಲೆಟ್ಸ್ ಸಿ, ಒಮ್ಮೆ ಟ್ರೈ ಮಾಡಿ ನೋಡೇ ಬಿಡೋಣ. ಓಕೆ, UL
li list of words. ಸಿ ಬಾಕ್ಸ್ ಬಂತು. ಓಕೆನಾ? ಸೊ ಈ ರೀತಿ ಆರ್ಡರ್ಡ್ ಮತ್ತು ಅನ್ಆರ್ಡರ್ಡ್ ಲಿಸ್ಟ್ನಲ್ಲಿ ನಾವು ವರ್ಕ್ ಮಾಡ್ಬೋದು. ಓಕೆ, ಈಗ ಆರ್ಡರ್ಡ್ ಅನ್ಆರ್ಡರ್ಡ್ ನೋಡಿದ್ವಿ. ಆರ್ಡರ್ ನೋಡ್ಕೊಂಬಿಡೋಣ. ಏನಿಲ್ಲ, ಜಸ್ಟ್ ಈ ಯು ಇದ್ದಿದ್ದು ಓ ಮಾಡಿಕೊಂಡು ಸೇವ್ ಸೇವ್ ಅಂದ್ರೆ ನಮಗಿಲ್ಲಿ ನಂಬರ್ಸ್ ಇಲ್ಲಿ ನಂಬರ್ಸ್ ಬರೋದೈತೆ ನೋಡ್ರಿ. ಲೆಫ್ಟ್ ಸೈಡ್ ಒಳಗೆ ನಂಬರ್ಸ್ ಬರೋದೈತಿ. 1 2 3 4 5 6 ಅಂತದ. ಓಕೆ, ಇದು ನಾವು ಆಟ್ರಿಬ್ಯೂಟ್ನ ಟೈಪ್ ಮಾಡಿ ನೋಡಿ. ಡಿಫಾಲ್ಟ್ ನಾವು ಯಾವುದು ಆಟ್ರಿಬ್ಯೂಟ್ ಅಂತ ಟೈಪ್ ಅಂತ ಆಟ್ರಿಬ್ಯೂಟ್ ಯೂಸ್ ಮಾಡಿಲ್ಲ. ಬೈ ಡಿಫಾಲ್ಟ್ ನಮ್ಗೆ 1 2 3 4 5 6 ಅಂತ ನಂಬರ್ಸ್ನ ಬರಾಕತ್ತಾವ. ಈಗ ನಾನು ಟೈಪ್ ಅಂತ ಆ್ಯಡ್ ಮಾಡಿ ಇಲ್ಲಿ ನೋಡ್ರಿ, ನನಗಿಲ್ಲಿ ತೋರಿಸಾದೈತೆ ಆಲ್ರೆಡಿ. ಈಗ ನಾನು ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದೆ ಅಂತಂದ್ರೆ ಸಿ 1 to F ನನಗೆ ಕ್ಯಾಪಿಟಲ್ ಲೆಟರ್ನೇ ತೋರ್ಸಾಕ. ಇದನ್ನು ಸ್ಮಾಲ್ ಲೆಟರ್ನ ಟೈಪ್ ಮಾಡಿದೆ ಅಂದ್ರೆ 1 to F ಸ್ಮಾಲ್ ಲೆಟರ್ನೇ ತೋರ್ಸಾಕ. ಈಗ ಕ್ಯಾಪಿಟಲ್ ಒಳಗೆ ನಾ ಐ ಟೈಪ್ ಮಾಡಿ ಸೇವ್ ಅಂದೆ ಅಂದರೆ ನೋಡಿರಿ ರೋಮನ್ ನಂಬರ್ ಒಳಗೆ ತೋರ್ಸಾದೈತೆ ನನಗೆ. ಈಗ ಇದೇ ಸೇಮ್ ನಾನು ಸ್ಮಾಲ್ ಐ ಒಳಗೆ ಸೇವ್ ಮಾಡಿದೆ ಅಂತಂದ್ರೆ ರೋಮನ್ ನಂಬರ್ ಒಳಗೆ ತೋರ್ಸಾಗ್ತದೆ, ಬಟ್ ಸ್ಮಾಲ್ ಲೆಟರ್ಸ್ನಾಗ. ಓಕೆ, ಸೊ ಇಷ್ಟ ಅದ ಆರ್ಡರ್ ಮತ್ತು ಅನ್ಆರ್ಡರ್ಡ್ ಲಿಸ್ಟ್. ಪ್ರಾಕ್ಟೀಸ್ ಮಾಡಿರಿ ಇದ್ರ ಬಗ್ಗೆ. ಅನ್ಆರ್ಡರ್ಡ್ ಲಿಸ್ಟ್ನ ನಾವು ಭಾಳ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ.